ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ನಾಡದೇವತೆ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿದ್ದೀವಿ. ಇದು ಕೂಡ ಮೈಸೂರು ಲೋಕಸಭಾ ಕ್ಷೇತ್ರ, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ. ಇಲ್ಲೂ ಕೂಡ ಸಾಕಷ್ಟು ಜನ ಗ್ರಾಮಸ್ಥರಿದ್ದಾರೆ, ವ್ಯಾಪಾರಸ್ಥರಿದ್ದಾರೆ, ಎಲ್ಲರೂ ಕೂಡ ಮೈಸೂರಿನ ಮತದಾರರೇ. ಅವರವರ ಅಭಿಪ್ರಾಯಗಳೇನು ಅಂತಕ್ಕಂಥದ್ದನ್ನು ಬನ್ನಿ ಕೇಳೋಣ. ನಾನಾಗಲೇ ಹೇಳಿದಂತೆ ಚಾಮುಂಡಿ ಬೆಟ್ಟದಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು, ಜೊತೆಗೆ ಸಾಕಷ್ಟು ಜನ ವ್ಯಾಪಾರಸ್ಥರಿದ್ದಾರೆ. ಅವರ ಅಭಿಪ್ರಾಯಗಳೇನು ಅಂತ ತಿಳ್ಕೊಳ್ಳೋಣ. ನಮಸ್ಕಾರ. ಹೆಂಗಿದೆ ಎಲೆಕ್ಷನ್ ಮೈಸೂರಿನಲ್ಲಿ? ಏನು ಯಾರು ಗೆಲ್ತಾರೆ ಅಂತ ಅನಿಸ್ತಾ ಇದೆ? ಯದುವೀರ್. ಏನು ಕಾರಣ? ನಮಗೆ ಆಗಿನ ಮಂತಂಡವರು, ನಮ್ಮ ರಾಜರು, ನಮ್ಮ ನಾಡಿನ ನಾಡಪ್ರಭು. ಬರೀ ಈ ಕಾರಣಗಳೇ ಸಾಕಾ ಗೆಲ್ಸಕ್ಕೆ? ಈ ಕಾರಣಗಳೇ ಸಾಕು ಅಂತಲ್ಲ, ನಮ್ಮ ನರೇಂದ್ರ ಮೋದಿ ಅವ್ರ ಕಡೆಯಲ್ಲೂ ಅವ್ರಿಗೆ ವಿನ್ ಆಯ್ತಾರೆ ಅಂತ ನಮ್ಮ ಅಭಿಪ್ರಾಯ. ಈಗ ನಮ್ಮ ಮೈಸೂರು ಜಿಲ್ಲೆಯವರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅವರು ಕೂಡ ಕೆಲಸ ಮಾಡಿದ್ದಾರೆ. ಅವ್ರಿಗೇನಾದರೂ ಬೆಂಬಲ ಕೊಡಬೇಕು ಆ ಥರ ಏನಾದರೂ ಇದೆಯಾ? ನಮ್ಗೆ ಆಗಿನಲೂ ಅದೆಲ್ಲ ಏನು ಮನಸ್ಸಿಗೆ ಬಂದಿಲ್ಲ. ನಾವು ಆಗಿನಲೂ ಬಿಜೆಪಿ. ಓಕೆ, ಸೊ ಇದು ಒಬ್ಬ ವ್ಯಾಪಾರಸ್ಥರ ಅಭಿಪ್ರಾಯ ಆಯಿತು. ಇನ್ನೂ ಸಾಕಷ್ಟು ಜನ ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಹೇಳಿ ಸರ್, ಹೇಗಿದೆ ಈ ಸರ್ತಿ ಚುನಾವಣೆ? ಸರ್ ಚುನಾವಣೆ ಜೋರಾಗಿದೆ ಸರ್, ಕಾದಾಟ ಜೋರಾಗಿದೆ. ಒಂದ್ ರೀತಿ ಹೈ ವೋಲ್ಟೇಜ್ ಕ್ಷೇತ್ರ ಆಗೋಯ್ತು ಸರ್. ಹೌದು ಸರ್, ಹೌದು ಸರ್. ಯಾರು ಗೆಲ್ತಾರೆ ಅನ್ಸುತ್ತೆ? ನಮ್ಮ ಮಹಾರಾಜರು ಬರಬೇಕು ಸರ್. ಮಹಾರಾಜರು ಬರಬೇಕು ಅಂತ. ಹೌದು ಸರ್. ಈಗ ಕಾರಣ ಅವರಿಂದನೇ ಇಲ್ವಾ ಸರ್ ಮೈಸೂರು, ಅದರಿಂದ ಬರಬೇಕು ಸರ್. ಜೊತೆಗೆ ಮೋದಿ ಫ್ಯಾಕ್ಟರ್ ಏನಾದ್ರು ಇದೆ ಸರ್, ಅದು ಇದೆ ಇದೆ ಸರ್. ದೇಶದ ಚುನಾವಣೆ ಅಂತ ಬಂದಾಗ ಮೋದಿ ಬರಲೇಬೇಕು ಸರ್. ಹಾಗಾಗಿ ಯದುವೀರ್ ಒಡೆಯರ್ಗೆ ನಿಮ್ಗೆಲ್ಲರೂ. ಹೌದು ಸರ್. ಇಲ್ಲೆಲ್ಲ ಬೆಟ್ಟದಲ್ಲೆಲ್ಲ ಹೆಂಗಿದೆ? ನಮ್ಮ ಬೆಟ್ಟದಲ್ಲೆಲ್ಲ ಒಂದರ ಕಾವಿದೆ, ನೋಡ್ಬೇಕು ಸರ್. ಅಂದ್ರೆ ಎರಡು ಕಡೆ ಇದ್ದಾರೆ ಅಂತ? ಎರಡು ಕಡೆ ಇದ್ದಾರೆ. ಓಕೆ, ಪರವಾಗಿಲ್ಲ. ಓಕೆ, ಇನ್ನೊಂದಷ್ಟು ಜನ ವ್ಯಾಪಾರಸ್ಥರನ್ನ ಮಾತಾಡ್ತೀನಿ. ನಮಸ್ಕಾರ ಸರ್. ಬಿಸಿಲು ಜೋರಾಗಿದೆ ಅನ್ಸುತ್ತೆ? ಬಿಸಿಲು ಮಾಮೂಲಿ ಸರ್. ಈ ತರ ಛತ್ರಿ ಹಿಡ್ಕೊಂಡೆ ವ್ಯಾಪಾರ ಮಾಡ್ಬೇಕು ಸರ್. ಇದ್ರ ಜೊತೆಗೆ ಎಲೆಕ್ಷನ್ ಕಾವು ಸರ್. ಹೇಗಿದೆ ಸರ್ ಟ್ರೆಂಡ್ ಮೈಸೂರಲ್ಲಿ? ಚೆನ್ನಾಗಿದೆ ಸರ್. ನಮ್ಮ ಮೈಸೂರು ರಾಜ ಮಹಾರಾಜರು ಗೆಲ್ಲಬೇಕು ಅಂತ ನಾವು ಆಸೆ. ಮೈಸೂರು ಮಹಾರಾಜರಿಗೆ ಟಿಕೆಟ್ ಕೊಟ್ಟಿದ್ದು ನಿಮ್ಗೆ ಓಕೆ ಆಯ್ತಾ? ಒಳ್ಳೇದಲ್ವ ಸರ್, ಅವರಿಂದ ನಾವು ಊಟ ಮಾಡ್ತಾ ಇರೋದಿಲ್ಲ, ವ್ಯಾಪಾರಗಾರರೆಲ್ಲ. ಅದರಿಂದ ಅನುಕೂಲ ಅಂತ. ಏನು ಅನುಕೂಲ ಮಾಡ್ಕೊಟ್ಟಿದ್ರೆ ಆ ಕಾಲದಲ್ಲಿ ಅಂತನಾ? ಆ ಕಾಲದಿಂದ ಅನುಕೂಲ. ಅವ್ರದ್ದೇ ಇದು ಲೆಕ್ಕಾಚಾರ ಬರ್ಬೇಕಾದ್ರೆ ಅವ್ರದ್ದೇ. ಓಕೆ, ಕಾಂಗ್ರೆಸ್ ಸಿದ್ದರಾಮಯ್ಯ ಎರಡೂ ಇರಬೇಕು, ಅವ್ರು ಇರ್ಬೇಕು, ಇವ್ರು ಇರ್ಬೇಕು. ಈಗ ಆದ್ರೆ ಮಹಾರಾಜ ನಿಂತಿರೋದ್ರಿಂದ ಅವ್ರು ಗೆಲ್ಬೇಕು ಅಂತ ನಮ್ಮ ಆಸೆ. ಈಗ ಪ್ರತಾಪ್ ಸಿಂಹಕ್ ಟಿಕೆಟ್ ಮಿಸ್ ಆಯ್ತು ಸರ್. ಒಳ್ಳೇದು ಅಂತನಾ ಹೆಂಗೆ? ಅವರು ಮೊದಲು ಸರಿ ಎಲ್ಲ ಮಾಡಿದಾರಲ್ಲ ಸರ್. ಈಗ ಹೊಸಬ್ರು ಕೊಡ್ಬೇಕಲ್ಲ, ಈಗ ಹೊಸಬ್ರು ಕೊಡ್ಬೇಕು ಅಂತನಾ? ಹೊಸಬ್ರು ಕೊಡ್ಬೇಕು, ಅನುಕೂಲ ಆಗಲಿ ಹೊಸಬ್ರಿಗೆ. ದೇಶದ ವಿಚಾರ ಬಂದಾಗ ಮೋದಿ ಪರವಾಗಿಲ್ಲ ಅಲ್ಲ, ಮೋದಿ ವಿಚಾರ ಮೋದಿ ಅವರು ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈಗ. ಓಕೆ, ಫೈನ್. ಓಕೆ, ಇನ್ನು ಕೆಲವರು ಇದ್ದಾರೆ ಇಲ್ಲಿ ಗ್ರಾಮಸ್ಥರು, ಮಾತಾಡಿ, ಪರವಾಗಿಲ್ಲ. ಹೆಂಗಿದೆ ಸರ್ ಎಲೆಕ್ಷನ್? ಯಾರು ಗೆಲ್ತಾರೆ ಮೈಸೂರು? ಈ ಸಲ ಮಹಾರಾಜರಲ್ವಾ ಸರ್? ಮಹಾರಾಜರು ಅನ್ನೋ ಒಂದು ಕಾರಣ ಇಟ್ಕೊಂಡು, ಅದೊಂದು ಕಾರಣನೇ ಸಾಕಾ? ಬಿಜೆಪಿ ಅನ್ನೋದು ಒಂದು ಸಾಕು. ತುಂಬಾ ಜನ ಹೇಳ್ತಾರೆ, ಬೇರೆ ಬೇರೆ ಕಡೆನ ಹೇಳ್ತಾ ಇರೋದು ಮೋದಿ 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 ನೋಡಿದ್ರೆ ಸಾಕು ಅಂತಾರೆ. ಹೌದು. ಇಲ್ಲಿ ಮಹಾರಾಜರು ಅನ್ನೋದೇ ಫ್ಯಾಕ್ಟರ್ ವರ್ಕೌಟ್ ಆಗುತ್ತಾ? ಈ ಪ್ಲೇಸ್ಗೆ ಮಹಾರಾಜರು ಅನ್ನೋದೇ ಫ್ಯಾಕ್ಟ್ ಆಗುತ್ತೆ. ಚಾಮುಂಡಿ ಬೆಟ್ಟಕ್ಕೆ ಅವರೇ ಸೇರ್ಕೊಂಡು ಅನ್ನ ತಿಂತಾ ಇದೀವಿ ಇಲ್ಲಿ ಇಟ್ಕೊಂಡು. ಮಹಾರಾಜರು ಅವ್ರೇನು ಕ್ಯಾನ್ವಾಸ್ಗೆ ಬರೋದು ಬೇಡ, ಅವ್ರಿಗೆ ಬೀಳುತ್ತೆ ಅಂತ ನಾವೇ ಖುದ್ದು ಕಂಡವ್ರು ಬೇರೆಯವ್ರಿಗೂ ಹಾಕಿಸ್ತೀರ. ಓಕೆ, ಫೈನ್. ಇಲ್ಲಿ ಇನ್ನೊಂದಷ್ಟು ಜನ ವ್ಯಾಪಾರಸ್ಥರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ತುಂಬ ವರ್ಷಗಳಿಂದ ವ್ಯಾಪಾರ ಮಾಡ್ಕೊಂಡು ಬಂದಂಥವ್ರು. ನಮಸ್ಕಾರ. ಚುನಾವಣೆ ಯಾವ ಎಲೆಕ್ಷನ್ ಸರ್ತಿ ಗೆಲ್ಲೋದು? ಸರ್, ಯಾರು ಗೆಲ್ತಾರೆ ಅಂತ ಇಬ್ಬರಿಗೂ ಫೈಟ್ ಔಟ್ ಇದೆ. ಬಟ್ ಅಂತಂದರೆ ಇಲ್ಲಿ ಆವಾಗಲಿಂದ ಕಾಂಗ್ರೆಸ್ ಇದೆ, ಈಗ ಒಡೆಯರ್ ಅಂದರೆ BJPಗೆ ಹೋಗೋರೆ. ಬಟ್ ಅಲ್ಲೂ ಒಳಗಡೆ ಹೋದಾಗ ಯಾರ ಮೈಂಡ್ ಏನಾಗುತ್ತೋ ಹೇಳೋಕ್ಕಾಗಲ್ಲ, ಅವ್ರ ಅದೃಷ್ಟ ಹೆಂಗಿರುತ್ತೆ ಹಂಗೆ. ಈ ಸರ್ತಿ ಏನು ಹೇಳ್ತೀರಾ ಎಲೆಕ್ಷನ್? ಎಲ್ಲ ಮೈಸೂರು ಮಹಾರಾಜರು, ಎಲ್ಲ ಚಾಮುಂಡಿ ಬೆಟ್ಟ. ನಾವು ಇಲ್ಲಿ ಚಾಮುಂಡಿ ಬೆಟ್ಟದವ್ರೆ 50-60 ವರ್ಷದಿಂದ ಇಲ್ಲೇ ಜೀವನ ಮಾಡ್ತಾ ಇದ್ದೀವಿ. ಆದರೆ ಒಡೆಯರ ಇವರು ಯದುವೀರವ್ರು ಈಗಿರ್ಬೋದು, ಆ ಹಿಂದ್ಲಿಂದ ಮಹಾರಾಜರದೇ ತಾನೇ. ಆದ್ರಿಂದ ಅವರಿಂದ ನಾವೆಲ್ಲ ಇಲ್ಲಿ ಜೀವನ ಮಾಡಿದೀವಿ, ಮನೆ ಕಟ್ಕೊಂಡಿದೀವಿ, ಬದುಕ್ತಾ ಇದೀವಿ. ನಾವು ಕಾಂಗ್ರೆಸ್ಗೆ ವೋಟ್ ಹಾಕ್ತಿದ್ರು, ಈಗ ನಾವು ಒಡೆಯರ್ಗೆ ವೋಟ್ ಮಾಡೋದು. ಅಂದ್ರೆ ಕ್ಯಾಂಡಿಡೇಟ್ ಬೇರೆ ಇದ್ರೆ ಕಾಂಗ್ರೆಸ್ ಕಡೆ ಯೋಚನೆ ಮಾಡ್ತಿದ್ದೋ. ಅದರಿಂದ ನಾವು ಯದುವೀರವರು ನಮ್ಮ ಜೀವನ ಅವ್ರ ಹೆಸರಲ್ಲೇ ಮಾಡ್ತಾ ಇರೋದು. ಸರ್ಕಾರದೇ ದೇವಸ್ಥಾನ ಈಗಾಗಿರ್ಬೋದು, ಆಗೆಲ್ಲ ನಮ್ಮ ತಾಯಿ ತಂದೆ ಎಲ್ಲ ಇಲ್ಲೇ ಹುಟ್ಟಿ ಬೆಳೆದಾರ. ಅವರೆಲ್ಲ ಅವರಿಂದ ರಾಜರಿಂದ ಜೀವನ ಮಾಡಿದ್ದಾರೆ. ಆದ್ರಿಂದ ಒಡೆಯರ್ಗೆ ಅವ್ರು ಮಾಡದೇ ಇರಲಿ ಕೆಲಸನ ಅವ್ರಿಗೆ. ಈಗ ಯದುವೀರ್ ಒಡೆಯರ್ಗೆ ಟಿಕೆಟ್ ಕೊಟ್ಬಿಟ್ಟು ನಿಮ್ಮನ್ನೆಲ್ಲ ಕಟ್ಟಾಕ್ಬಿಟ್ರು ಅವ್ರಿಗೆ ವೋಟ್ ಹಾಕೊಂಡು ಮಾಡ್ಬಿಟ್ರು ಅಷ್ಟೇ ಅಲ್ವಾ? ನೀವೇನ್ ಹೇಳ್ತೀರಾ? ಬಿಡಿ, ಈ ಚಾಮುಂಡಿ ಬೆಟ್ಟದ ಹುಟ್ಟಿ ಬೆಳೆದವರು ಗ್ರಾಮಸ್ಥರು ನಾವು BJP ಬಿಟ್ಟು ಬೇರೆ ಯಾತಕ್ಕೂ ಹಾಕಲ್ಲ. ಒಡೆಯರ್ ನಿಂತಿರೋದ್ರಿಂದ ಅದೇ ನಮ್ಮ ಪಕ್ಷ. ಒಡೆಯರ್ ಇರ್ಲಿಲ್ಲ ಅಂದಿದ್ರೆ ನೀವು ಬೇರೆ ಅವರು ಕಾಂಗ್ರೆಸ್ ನಲ್ಲಿ ಅದಕ್ಕೆ ಹಾಕ್ಬೋದಿತ್ತು. ಅಂದ್ರೆ ಒಡೆಯರ್ ಅನ್ನೋ ಕಾರಣಕ್ಕೆ ವೋಟ್ ಹಾಕ್ತಾ ಇದೀವಿ ನಾವು. ಅವ್ರು ಬಿಟ್ಟು ನಾವು ತಿಂತಾ ಇರೋದು ಅನ್ನ ಅವರಿಂದ, ಜೀವನನೂ ಅವರಿಂದ. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬೆಳೆಸಿದ್ದೀನಿ, ತಿಂದಿದ್ದೀವಿ ಊಟನ, ಅವ್ರ ಊಟನ. ಇವತ್ತೊಂದು ದಿವಸ ನೀರು ಬರ್ಬೇಕಾದ್ರೆ ಅವರೇ ಕಾರಣ ಬೆಟ್ಟಕ್ಕೆ. ಅವ್ರಿಲ್ದೇನೆ ನಮ್ಗೆ ಬದುಕಿಲ್ಲ. ಸರ್ ನಮಸ್ಕಾರ.
ಹೇಗಿದೆ ಎಲೆಕ್ಷನ್? ಎಲೆಕ್ಷನ್ ಕಾವು ಇಲ್ಲೇನು ಅಷ್ಟೇನಿಲ್ಲ ಸರ್. ಹಾ, ಮೇಲೆ ನೋಡ್ಬೇಕು. ಇನ್ಮೇಲೆ ಅಂದ್ರೆ ಜನ ಇನ್ನು ಎಲೆಕ್ಷನ್ ಮೂಡ್ ಬಂದಿಲ್ಲ. ಇನ್ನೂ ಬಂದಿಲ್ಲ. ಓಕೆ. ಈ ಸರ್ತಿ ಯದುವೀರ್ ಒಡೆಯರ್ ವರ್ಸಸ್ ಕಾಂಗ್ರೆಸ್ ಇಂದ ಲಕ್ಷ್ಮಣ್, ಹೆಂಗ್ ಅನ್ನಿಸ್ತಾ ಇದೆ? ಯದುವೀರ್ ಅವರು ಹೊಡಿತಾರೆ ಅನಿಸ್ತಾ ಇದೆ ಸರ್. ಯದುವೀರ್ ಹೊಡಿತಾರೆ ಅಂತ. ಈಗ ನಿಮ್ಗಳಿಗೂ ಅದೇ ಭಾವನೆ ಇದೆಯಾ? ಹೌದು. ಕಾರಣ ಅವರು ಮಹಾರಾಜರು ಮಗ, ಆಗ್ಲಿಂದ ಮಹಾರಾಜರು ಅನ್ನೋದೊಂದು ಹಾ, ಒಂದು ಅವ್ರದೇ ಆದ ಒಂದು ಪರಂಪರೆ ಇದನ್ನೆಲ್ಲ ಕಾಪಾಡ್ಕೊಂಡ್ ಬಂದಿದ್ದಾರೆ. ಅದರಿಂದ ಅವ್ರಿಗೆ ಆಲ್ಮೋಸ್ಟ್ ಮೋದಿ ಮುಖ ನೋಡ್ತೀರಾ, ಯದುವೀರ್ ಒಡೆಯರ್ ಮುಖ ನೋಡ್ತೀರಾ? ಯದುವೀರ್ ನಮ್ಗೆ ಲೋಕಲ್ ಪಾರ್ಟಿ ಮೇಯ್ನ್. ಓಕೆ. ಲೋಕಲ್ ಯಾರು ಇರ್ತಾರೆ, ಯಾರು ಜನಗಳಿಗೆ ಸ್ಪಂದಿಸ್ತಾರೆ, ಅವ್ರ ಹತ್ರಕ್ಕೆ ಅವ್ರಿಗೆ ಮೇಯ್ನ್ ಒಂದು ಇದನ್ನ ಕೊಡ್ತಾರೆ. ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲೆಯವರೇ ತಾನೆ? ಹೌದು, ಸಿದ್ದರಾಮಯ್ಯ ಅವರು ಮೈಸೂರು ಜಿಲ್ಲೆಯವರೇ. ಅದೊಂದು ಫೀಲಿಂಗು ನಮ್ಮ ರಾಜ್ಯದ ಮುಖ್ಯಮಂತ್ರಿ ನಮ್ಮ ಜಿಲ್ಲೆಯವರು, ಅವ್ರಿಗೆ ಬೆಂಬಲ ಕೊಡೋಣ ಅಂತ ಜನ ಏನಾದ್ರು ಯೋಚನೆ ಮಾಡ್ಬೋದಾ? ಮಾಡ್ತಾರೆ. ಬಟ್ ನಿಮ್ಮ ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಸ್ವಲ್ಪ ಮಹಾರಾಜರ ಬಗ್ಗೆ ಸ್ವಲ್ಪ ಒಲವು ಜಾಸ್ತಿ. ಓಕೆ, ಫೈನ್, ಥ್ಯಾಂಕ್ ಯು. ಇಲ್ಲಿ ಇನ್ನೊಬ್ರು ಲೇಡಿ ಇದ್ದಾರೆ, ನಾನು ಮಾತಾಡಿಸ್ಬಿಡ್ತೀನಿ. ಅಮ್ಮ ನಮಸ್ತೆ. ಈ ಸರ್ತಿ ಎಲೆಕ್ಷನ್ ನಡೀತಾ ಇದೆ, ಏನ್ ಅನಿಸುತ್ತೆ? ಮೈಸೂರಿನಲ್ಲಿ ಯಾರು ಗೆಲ್ಬೋದು ಅನ್ಸುತ್ತೆ? ಗೊತ್ತಿಲ್ಲ ಸರ್, ಎಲ್ಲ ತಾಯಿ ಆಶೀರ್ವಾದ, ತಾಯಿ ಕೃಪೆ, ನಮ್ಮ ಕೈಲಂತದ್ದು ಹೇಳಕ್ಕಾಗಲ್ಲ. ಎಲ್ಲಿ ಅಚ್ಚುಕಟ್ಟಾಗಿ ಈಗ ಮಾಡಿರೋ ಸೌಕರ್ಯ ಎಲ್ಲ ಚೆನ್ನಾಗೈತೆ. ಈಗ ರಾಜ್ಯ ಸರ್ಕಾರದವ್ರು ಕೊಟ್ಟಿರೋದೆಲ್ಲ ಅನುಕೂಲ ಆಗಿದೆಯಾ? ತೊಂದ್ರೆ ಏನಿಲ್ಲ ಸರ್. 2,000 ಬ್ಯಾಂಕ್ ಆಗ್ತಾ ಇದಾರೆ ನಮ್ಗೆ. ಆಮೇಲೆ ಅಕ್ಕಿನೂ ಚೆನ್ನಾಗ್ ಬರ್ತಿದೆ, ಬಸ್ಸು ಫ್ರೀ ಮಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ನವ್ರು ಅನುಕೂಲ ಮಾಡಿದ್ದಾರೆ ಸರ್, ತೊಂದ್ರೆ ಇಲ್ಲ. ಯಾಕೆ ನಾವು ಸುಳ್ಳು ಹೇಳ್ಬಾರ್ದು. ನಮ್ಮ ಬೈಲಿ ಒಬ್ರು ಬೈಲಿ ಇನ್ನೊಬ್ರು ಬೈಲಿ ಒಂಥರ ಬರಬಾರ್ದು. ಸೌಕರ್ಯ ಅನುಕೂಲ ಮಾಡ್ಕೊಟ್ರವ್ರು ಗೆಲ್ಬೇಕು ಅಂತನಾ? ಗೆಲ್ಲೇಬೇಕಲ್ವಾ ಸರ್? ಮುಂದಕ್ಕೆ ಸೌಕರ್ಯ, ಮಕ್ಕಳಿಗೆ ಎಜುಕೇಶನ್ ಒಂದು ದಾರಿ ತೋರಿಸ್ಬೋದೇನೋ ಒಂದು ಆಸೆ. ಈ ದೇಶದ ಎಲೆಕ್ಷನ್ ಬಂದಾಗ ಮೋದಿ ಅಂತಾರೆ. ಮೋದಿ ಅಂದ್ರೆ ಮೋದಿ ಏನ್ ಮಾಡಿದಾನೆ ಸರ್? ಇವಾಗ ಏನೋ 2,000 ಬ್ಯಾಂಕ್ ಹಾಕಿದಾನೆ, ಇಲ್ಲ ಬಸ್ ಫ್ರೀ ಮಾಡಿದ್ರ, ಸಿಲಿಂಡರ್ ಏನೋ ಸ್ವಲ್ಪ ದಿವಸ ಮಾಡಿದ್ರು, ಮಾಮೂಲಿ ಈಗ 1,000 ರೂಪಾಯಿ ತಗೊಂಡಿದ್ದಾರೆ. ಇಂಥದ್ ಮಾಡಿದೀನಿ ಅಂತ ತೋರಿಸ್ಲಿ ಬಿಡಿ, ಹೇಳೋಣ, ನೋಡೋ, ಮಾತಾಡ್ಬೋದಲ್ವಾ? ಸಿದ್ದರಾಮಯ್ಯನವರು ಅನುಕೂಲ ಮಾಡಿದ್ದಾರೆ, ತೊಂದ್ರೆ ಏನ್ ಕೊಟ್ಟಿಲ್ಲ. ಮುಂದೆ ಅವರು ಮಕ್ಕಳಿಗೆ ನಮ್ಗೆ ಕೇಳ್ಕೊಳ್ಳೋದೇನಂದ್ರೆ, ಈಗ 2,000 ಹಾಕ್ತಿರೋ ನಮ್ಗೆ ಹೆಚ್ಚು ಅಂತ ಕೇಳಲ್ಲ. ಮಕ್ಕಳಿಗೆ ಎಜುಕೇಶನ್ ಮುಂದಕ್ಕೆ ಒಂದು ದಾರಿ ತೋರಿಸ್ಬೇಕು, ಬಡವ್ರ ಬಗ್ಗರ್ಗಳಿಗೆ ಒಂದು ಮನೆಗಿನ ಏನಾರ ಕೊಡ್ಬೇಕು ಅನ್ನೋದು ನನ್ನ ಮೇಲೆ ಕೇಳ್ಕೊಳ್ತೀನಿ. ಒಟ್ಟಾರೆ ಇವತ್ತು ಬೆಳಗ್ಗಿನಿಂದ ಮೈಸೂರಿನ ವಿವಿಧ ಪ್ರದೇಶಗಳಿಗೆ ನಾನು ಭೇಟಿ ಕೊಟ್ಟೆ, ಬೇರೆ ಬೇರೆ ವರ್ಗದ ಜನರನ್ನ ಮಾತನಾಡಿಸಿದೆ. ಈ ಬಾರಿಯ ಲೋಕ ಚುನಾವಣೆಯಲ್ಲಿ ಮೈಸೂರಿನಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ಯಾವ ಕಾರಣಕ್ಕೆ ಗೆಲ್ಲಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಸಂಗ್ರಹಿಸಿದೆ. ಎಲ್ಲರ ಮಾತನ್ನ ಸಂಗ್ರಹಿಸಿ ಕ್ರೋಢೀಕರಿಸಿ ಹೇಳೋದಾದರೆ, ಈ ಬಾರಿ ಮೈಸೂರು ಹೈ ವೋಲ್ಟೇಜ್ ಕ್ಷೇತ್ರ. ಸಿದ್ದರಾಮಯ್ಯನವರಾಗಿರ್ಬೋದು, ಮೋದಿಯವರಾಗಿರ್ಬೋದು, ಯದುವೀರ್ ಅವರು ಮಹಾರಾಜರು ಅಂತಕ್ಕಂಥ ಕಾರಣ ಆಗಿರಬಹುದು, ಎಲ್ಲರೂ ಕೂಡ ಅವರವರ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ. 100% ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರಿನಲ್ಲಿ ನೆಕ್ ಟು ನೆಕ್ ಫೈಟ್ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಯಾರಿಗೆದ್ರು ಬಹಳ ದೊಡ್ಡ ಮಾರ್ಜಿನ್ನಿಂದ ಏನು ಗೆಲ್ತಾರೆ ಅಂತ ಅಲ್ಲ, ಆದರೆ ಕಡಿಮೆ ಮಾರ್ಜಿನ್ನಿಂದ ಗೆಲ್ತಾರೆ. ಹಾಗಾಗಿ ಇದನ್ನು ಅತ್ಯಂತ ಹೈ ವೋಲ್ಟೇಜ್ ಕ್ಷೇತ್ರ ಮತ್ತು ನೆಕ್ ಟು ನೆಕ್ ಫೈಟ್ ಬರುತ್ತೆ ಅಂತಕ್ಕಂಥ ಅಭಿಪ್ರಾಯವನ್ನು ನಾವು ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಕ್ರೋಢೀಕರಿಸಿದ ಮಾಹಿತಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಚಿಪ್.